ಕನ್ಯಾ ರಾಶಿ ಮೇ 10ರ ನಂತರದ ಮಹಾಬದಲಾವಣೆ ವಿಧಿಯಾಟದ ಸಂಪೂರ್ಣ ವಿಶ್ಲೇಷಣೆ ಪೀಠಿಕೆ ಒಂದು ಹೊಸ ಆರಂಭದ ಸೂಚನೆ. ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಮತ್ತು ರಾಶಿ ಫಲಾಲು ಚಾನಲ್ನ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಕನ್ಯಾ ರಾಶಿಯವರೇ, ಮೇ ತಿಂಗಳ 10ನೇ ತಾರೀಕು ಎಂಬುದು ನಿಮ್ಮ ಪಂಚಾಂಗದಲ್ಲಿ ಕೇವಲ ಒಂದು ದಿನವಲ್ಲ, ಅದು ನಿಮ್ಮ ಹಣೆಬರಹದ ಹೊಸ ಅಧ್ಯಾಯದ ಆರಂಭ. ಇಷ್ಟು ದಿನ ನೀವು ಅನುಭವಿಸಿದ ಮಾನಸಿಕ ತುಮುಲುಗಳು, ಕೆಲಸಗಳಲ್ಲಿ ಎದುರಾದ ವಿಳಂಬಗಳು ಮತ್ತು ನಿಮ್ಮ ದಾರಿಯಲ್ಲಿ ಕಾಣಿಸಿಕೊಂಡ ಅಸ್ಪಷ್ಟತೆಗಳು ಈಗ ದೂರವಾಗುವ ಕಾಲ ಸನ್ನಿಹಿತವಾಗಿದೆ. ಮೇ 10ರ ನಂತರ ಗ್ರಹಗಳ ಚಲನೆಯು ನಿಮ್ಮ ಪರವಾಗಿ ನಿಲ್ಲಲಿದ್ದು, ನೀವು ಪಟ್ಟ ಶ್ರಮಕ್ಕೆ ಮತ್ತು ನಿಮ್ಮನ್ನು ನೋಯಿಸಿದವರಿಗೆ ಕಾಲವೇ ಉತ್ತರ ನೀಡಲಿದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಇದರಲ್ಲಿರುವ ಪ್ರತಿಯೊಂದು ಅಂಶವೂ ನಿಮ್ಮ ಜೀವನದ ಮೇಲೆ ಗಾಢವಾದ ಪರಿಣಾಮ ಬೀರಲಿದೆ. 1. ಗ್ರಹಗತಿಗಳ ನಿಖರ ವಿಶ್ಲೇಷಣೆ. ಈ ಮೇ ತಿಂಗಳಲ್ಲಿ ಗ್ರಹಗಳ ಚಲನೆಯು ಕನ್ಯಾ ರಾಶಿಯವರ ಮೇಲೆ ವಿಭಿನ್ನ ಪ್ರಭಾವ ಬೀರುತ್ತಿದೆ. ಬುಧನ ಪ್ರಭಾವ. ನಿಮ್ಮ ರಾಶ್ಯಾಧಿಪತಿ ಬುಧನು ತನ್ನ ಸ್ಥಾನವನ್ನು ಬದಲಾಯಿಸಿಕೊಂಡಿದ್ದಾನೆ. ಇದು ನಿಮ್ಮ ಆಲೋಚನಾ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಶನಿಯ ದೃಷ್ಟಿ. ಶನಿದೇವನು ತನ್ನ ಗಂಭೀರ ದೃಷ್ಟಿಯನ್ನು ನಿಮ್ಮ ಮೇಲೆ ಹರಿಸಿದ್ದಾನೆ. ಇದು ನಿಮ್ಮ ಪಾಲಿಗೆ ಪರೀಕ್ಷೆಯ ಕಾಲವಾಗಿದ್ದು, ಪ್ರತಿಯೊಂದು ಹೆಜ್ಜೆಯಲ್ಲೂ ಜಾಗರೂಕತೆ ಅತ್ಯಗತ್ಯ. ಗುರುನಿನ ಕೃಪೆ. ಶನಿಯ ಕಠಿಣತೆಯ ನಡುವೆಯೂ ಗುರುಗ್ರಹದ ಶುಭದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ನೀವು ಮಾಡುವ ಸತ್ಕರ್ಮಗಳು ಮತ್ತು ಶ್ರಮ ವ್ಯರ್ಥವಾಗುವುದಿಲ್ಲ. ಮಂಗಳನ ಉತ್ಸಾಹ. ಮಂಗಳನ ಸ್ಥಾನವು ನಿಮ್ಮಲ್ಲಿ ಧೈರ್ಯ ಮತ್ತು ಉತ್ಸಾಹವನ್ನು ತುಂಬಲಿದೆ, ಆದರೆ ಈ ಸಮಯದಲ್ಲಿ ಕೋಪದ ಮೇಲೆ ಹಿಡಿತ ಸಾಧಿಸುವುದು ಬಹಳ ಮುಖ್ಯ. ರಾಹು-ಕೇತುಗಳ ಆಟ. ರಾಹು ಮತ್ತು ಕೇತುಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ತರಬಹುದು. ವಿಶೇಷವಾಗಿ ಮೇ 10ರ ನಂತರದ ದಿನಗಳಲ್ಲಿ ಈ ಬದಲಾವಣೆಗಳನ್ನು ನೀವು ಗಮನಿಸಬಹುದು. 2. ವ್ಯಾಪಾರ ಮತ್ತು ವೃತ್ತಿಬದುಕು. ಕೆರಿಯರ್ ಆ್ಯಂಡ್ ಬಿಸ್ನೆಸ್. ಕನ್ಯಾ ರಾಶಿಯವರ ವ್ಯಾಪಾರ ಜೀವನವು ಮೇ ತಿಂಗಳಲ್ಲಿ ಒಂದು ರೋಲರ್ ಕೋಸ್ಟರ್ನಂತೆ ಇರಲಿದೆ. ತಿಂಗಳ ಆರಂಭದ ಸವಾಲು. ಮೇ ಮೊದಲ 10 ದಿನಗಳಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಮಂದಗತಿ ಇರಬಹುದು. ನೀವು ಅತಿಯಾಗಿ ಶ್ರಮಪಟ್ಟರೂ ಫಲಿತಾಂಶ ತಡವಾಗುತ್ತಿದೆ ಎಂಬ ಆತಂಕ ನಿಮ್ಮನ್ನು ಕಾಡಬಹುದು. ಇದು ನಿಮ್ಮ ಸಾಮರ್ಥ್ಯದ ಕೊರತೆಯಲ್ಲ, ಬದಲಾಗಿ ಗ್ರಹಗಳ ಪರೀಕ್ಷೆ. ಮೇ 10ರ ನಂತರದ ಬದಲಾವಣೆ. 10ನೇ ತಾರೀಖಿನ ನಂತರ ಚಿತ್ರಣ ಬದಲಾಗುತ್ತದೆ. ಹಠಾತ್ತಾಗಿ ಹೊಸ ವ್ಯಾಪಾರ ಸಂಪರ್ಕಗಳು, ಹೊಸ ಡೀಲ್ಗಳು ನಿಮ್ಮ ಕೈ ಸೇರಲಿವೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ವೇಗ ಪಡೆಯುತ್ತವೆ. ಸಹಭಾಗಿತ್ವ. ನಿಮ್ಮ ಪಾಲುದಾರರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆಯಿರಲಿ. ನಂಬಿಸ್ಥರೇ ಕೆಲವು ಬಾರಿ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ವರ್ತಿಸದಿರಬಹುದು. ಆದ್ದರಿಂದ ಹಣಕಾಸಿನ ಒಪ್ಪಂದಗಳು ಮತ್ತು ದಾಖಲೆಗಳು ಪಾರದರ್ಶಕವಾಗಿರಲಿ. 3. ಹಣಕಾಸಿನ ಸ್ಥಿತಿ ಮತ್ತು ಖರ್ಚು ವೆಚ್ಚಗಳು. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ನಿಮಗೆ ಎಚ್ಚರಿಕೆಯ ಗಂಟೆಯನ್ನು ನೀಡುತ್ತಿದೆ. ಅನಿರೀಕ್ಷಿತ ವೆಚ್ಚಗಳು. ಮೇ ಮೊದಲಾರ್ಧದಲ್ಲಿ ಆದಾಯಕ್ಕಿಂತ ಖರ್ಚುಗಳೇ ಅಧಿಕವಾಗಬಹುದು. ಮನೆಯ ಅಗತ್ಯಗಳು ಅಥವಾ ಹಳೆಯ ಬಾಕಿಗಳನ್ನು ತೀರಿಸಲು ಹಣದ ಅವಶ್ಯಕತೆ ಬೀಳಬಹುದು. ಈ ಸಮಯದಲ್ಲಿ ಉಳಿತಾಯದ ಕಡೆಗೆ ಗಮನಹರಿಸುವುದು ಅತ್ಯಗತ್ಯ. ಧನಾಗಮನ. ಮೇ 10ರ ನಂತರ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ನೀವು ಹಿಂದೆ ಮಾಡಿದ ಪರಿಶ್ರಮದ ಫಲವಾಗಿ ಬಾಕಿಯಿದ್ದ ಹಣ ವಾಪಸ್ ಬರುವ ಸಾಧ್ಯತೆಯಿದೆ ಮತ್ತು ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಹೂಡಿಕೆ ಸಲಹೆ. ಯಾರದೋ ಮಾತು ಕೇಳಿ ದೊಡ್ಡ ಮಟ್ಟದ ಹೂಡಿಕೆ ಮಾಡಲು ಹೋಗಬೇಡಿ. ಸಂಪೂರ್ಣ ಮಾಹಿತಿ ಮತ್ತು ಮಾರುಕಟ್ಟೆಯ ಜ್ಞಾನ ಪಡೆದ ನಂತರವೇ ಮುಂದುವರಿಯಿರಿ. ಈ ಅವಧಿಯಲ್ಲಿ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಸಾಲ ನೀಡುವುದನ್ನು ತಪ್ಪಿಸಿ, ಏಕೆಂದರೆ ಮರಳಿ ಬರುವಲ್ಲಿ ವಿಳಂಬವಾಗಬಹುದು. 4. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬ ಜೀವನದಲ್ಲಿ ಭಾವನೆಗಳ ಏರಿಳಿತಗಳು ಸಾಮಾನ್ಯವಾಗಲಿವೆ. ಮಾತಿನ ಮೇಲೆ ಹಿಡಿತ. ಮನೆಯೊಳಗೆ ಸಣ್ಣ ವಿಚಾರಗಳಿಗೂ ಅಸಮಂಜಸವಾದ ವಾಗ್ವಾದಗಳು ನಡೆಯಬಹುದು. ನಿಮ್ಮ ಉದ್ದೇಶ ಒಳ್ಳೆಯದಿದ್ರೂ ನಿಮ್ಮ ಮಾತುಗಳು ಇತರರಿಗೆ ತಪ್ಪಾಗಿ ಅರ್ಥವಾಗಬಹುದು. ಆದ್ದರಿಂದ ಮಾತನಾಡುವ ಮುನ್ನ ಯೋಚಿಸಿ. ಪೋಷಕರ ಕಾಳಜಿ. ನಿಮ್ಮ ಪೋಷಕರ ಆರೋಗ್ಯ ಮತ್ತು ಅವರ ಮನಸ್ಥಿತಿಯ ಬಗ್ಗೆ ಹೆಚ್ಚಿನ ಗಮನ ನೀಡಿ. ನೀವು ಅವರಿಗೆ ನೀಡುವ ಸಮಯ ಮತ್ತು ಪ್ರೀತಿ ಮನೆಯಲ್ಲಿ ಶಾಂತಿಯನ್ನು ಕಾಪಾಡುತ್ತದೆ. ದಾಂಪತ್ಯ ಸುಖ. ಸಂಗಾತಿಯೊಂದಿಗೆ ಅಹಂಕಾರವನ್ನು ಬಿಟ್ಟು ಮುಕ್ತವಾಗಿ ಸಂವಹನ ನಡೆಸಿ. ಅವರ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಮೇ 10ರ ನಂತರ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸಲಿದೆ. 5. ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನು ಮರೆಯಬೇಡಿ. ಆರೋಗ್ಯದ ಮೇಲಿನ ನಿಗಾ. ಕೆಲಸದ ಒತ್ತಡದಿಂದಾಗಿ ದೇಹದಲ್ಲಿ ದಣಿವು, ತಲೆನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇವುಗಳನ್ನು ಸಣ್ಣ ಸೂಚನೆಗಳೆಂದು ಕಡೆಗಣಿಸಬೇಡಿ. ಸಮಯಕ್ಕೆ ಸರಿಯಾದ ಊಟ ಮತ್ತು ನಿದ್ರೆ ನಿಮ್ಮ ದೈಹಿಕ ಆರೋಗ್ಯಕ್ಕೆ ಮದ್ದಾಗಲಿದೆ. ವಿದ್ಯಾರ್ಥಿಗಳಿಗೆ ಸಲಹೆ. ಓದಿನಲ್ಲಿ ಏಕಾಗ್ರತೆಯ ಕೊರತೆ ಉಂಟಾಗಬಹುದು.
ಒಂದೇ ಕಡೆ ಕುಳಿತು ಓದುವುದು ಕಷ್ಟವೆನಿಸಬಹುದು, ಆದರೆ ಇದು ತಾತ್ಕಾಲಿಕ ಸ್ಥಿತಿ. ಮೇ 10ರ ನಂತರ ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಗ್ರಹಗಳ ಬೆಂಬಲ ದೊರೆಯಲಿದೆ. ಪರೀಕ್ಷೆ ಎದುರಿಸುತ್ತಿರುವವರು ಕೊನೆಯ ಕ್ಷಣದವರೆಗೂ ಆತಂಕ ಪಡದೆ ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ. 6. ವಿಶೇಷ ಪರಿಹಾರ ಮಾರ್ಗಗಳು ರೆಮಿಡೀಸ್. ನಿಮ್ಮ ಜೀವನದಲ್ಲಿನ ನಕಾರಾತ್ಮಕತೆಯನ್ನು ದೂರ ಮಾಡಿ ಸಕಾರಾತ್ಮಕತೆಯನ್ನು ತುಂಬಲು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ಮಾನಸಿಕ ಶಾಂತಿಗಾಡಿ. ಪ್ರತಿದಿನ ಬೆಳಿಗ್ಗೆ 5 ನಿಮಿಷಗಳ ಕಾಲ ಮೌನವಾಗಿ ಕುಳಿತು ನಿಮ್ಮ ಉಸಿರಾಟದ ಮೇಲೆ ಗಮನಹರಿಸಿ. ಧ್ಯಾನ. ಇದು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ನೀಡುತ್ತದೆ. ಬುಧನ ಅನುಗ್ರಹಕ್ಕಾಡಿ. ಬುಧವಾರದ ದಿನ ಸ್ವಲ್ಪ ಹಸಿರು ಬಟ್ಟೆ ಅಥವಾ ಹಸಿರು ಧಾನ್ಯವನ್ನು, ಹೆಸರುಕಾಳು, ದಾನ ಮಾಡಿ. ಇದರಿಂದ ನಿಮ್ಮ ರಾಶ್ಯಾಧಿಪತಿಯ ಬಲ ಹೆಚ್ಚುತ್ತದೆ. ದೈನಂದಿನ ಸಂಕಲ್ಪ. ಪ್ರತಿದಿನ ನನ್ನ ಮಾತುಗಳಿಂದ ಯಾರಿಗೂ ನೋವಾಗಬಾರದು ಎಂದು ಪ್ರಾರ್ಥಿಸಿ. ಇದು ನಿಮ್ಮ ಸಂವಹನ ಶಕ್ತಿಯನ್ನು ಶುದ್ಧಗೊಳಿಸುತ್ತದೆ. ಮುಕ್ತಾಯ. ಕನ್ಯಾ ರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುವ ಸಮಯವಾಗಿದೆ. ನೀವು ತಾಳ್ಮೆ ಮತ್ತು ವಿವೇಕದಿಂದ ವರ್ತಿಸಿದರೆ ಮೇ 10ರ ನಂತರದ ವಿಧಿಯಾಟವು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೇರಿಸಲಿದೆ. ನಮ್ಮ ರಾಶಿ ಫಲಾಲು ಚಾನೆಲ್ ಸದಾ ನಿಮಗಾಗಿ ಇಂತಹ ನಿಖರ ಮಾಹಿತಿಯನ್ನು ತರಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಹಿತೈಷಿಗಳೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.